ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನಲ್ಲಿ ನಡೆದ ಆವಣಿ ಜಾತ್ರೆಯ ಶ್ರೀರಾಮಲಿಂಗೇಶ್ವರ ಬ್ರಹ್ಮ ರಥೋತ್ಸವದಲ್ಲಿ ಮುಳಬಾಗಿಲಿನ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಹಾಗೂ ಕೋಲಾರ ಜೆಡಿಎಸ್ ಮುಖಂಡರಾದಂಥ ಸಿಎಂಆರ್ ಶ್ರೀನಾಥ್ ಹಾಗೂ ಹಲವಾರು ಮುಖಂಡರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ವರದಿ ಮುಕ್ತಿಯಾರ್, ಎಬಿ ನ್ಯೂಸ್ ಕನ್ನಡ, ಮುಳಬಾಗಿಲು. ವಿಸಿಟ್ ಮಾಡಿ ಇದನ್ನ ಜನರಿಗೆ ತೊಂದರೆ ಆಗದಾಗಿ ಈ ಒಂದು ಜಾತ್ರೆನ ಒಂದು ದೊಡ್ಡ ಮಟ್ಟ ತಗೊಂಡೋಗ ಜವಾಬ್ದಾರಿ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಸುಮಾರು 800 ಮಂದಿ ಪೊಲೀಸರು ಈ ಜಾತ್ರೆಗೆ 1200 ಜನ ಹಾಕಿದ್ವಿ ಸರ್. 1200 ಜನ ಪೊಲೀಸರನ್ನ ಹಾಕಿದ್ವಿ. ಒಳ್ಳೆ ಮಟ್ಟದ ಜಾಬ್ ಮಾಡ್ತಿದ್ದಾರೆ. ಸೊ ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ಸಕ್ಸಸ್ ಆಗ್ಬೇಕಾದ್ರೆ ಪೊಲೀಸ್ ಇಲಾಖೆ ಮತ್ತು ತಾಲೂಕು ಆಡಳಿತದಿಂದ ಈ ಟೈಮ್ ಕೂಡ ಇನ್ನೂ ಜಾಸ್ತಿ ಮಾಡಿಕೊಂಡು SP ಆಲ್ರೆಡಿ ಬಂದಿದ್ರು, DSP ಸರ್ಕಲ್ ಇನ್ಸ್ಪೆಕ್ಟರ್ ತಂಡ ಬಂದು ಆ ತಂಡ 8 ಜನ ಸರ್ಕಲ್ ಇನ್ಸ್ಪೆಕ್ಟರ್ಸ್ ಒಳ್ಳೆ ಕೆಲಸ ಆಗ್ತದೆ. ಈಗಾಗಲೇ ನಾವು ಮತ್ತು ತಹಸೀಲ್ದಾರ್ ಚಾಲನೆ ಕೊಟ್ಟು ಪೂಜೆ ಮಾಡಿ ನಮ್ಮ ಜೊತೆ DC ಅವರು ಕೂಡ ಜಾಯ್ನ್ ಆಗಿದ್ರು. ನಾನು ಮತ್ತು ತಹಸೀಲ್ದಾರು ಮತ್ತೆ DC ಅವರು ಚಾಲನೆ ಕೊಟ್ಟು ಹೋಗ್ತಾ ಇದ್ವಿ. ಸೊ ಮುಂದಿನ ಕಾರ್ಯಕ್ರಮ ಚೆನ್ನಾಗಾಗಲಿ ಅಂತ ಕೇಳ್ಕೊತೀವಿ. ಪಂಚಾಯತಿ ವ್ಯವಸ್ಥೆ ತುಂಬಾ ನನ್ನ PDOವರಿಗೆ, ಪಂಚಾಯತಿ ಅಧ್ಯಕ್ಷರಿಗೆ, ಯಾರು ಮನೆ ಹೇಳಿರ್ತಕ್ಕಂಥ ನಮ್ಮ ಲಕ್ಷ್ಮೀಪ್ರಿಯ ಅವರಿಗೆ, ಪಂಚಾಯತಿ ಅಧ್ಯಕ್ಷರಿಗೆ ಹಾಗೂ ಪಂಚಾಯತ್ ಸದಸ್ಯರಿಗೆ, ಸರ್ವ ಸದಸ್ಯರಿಗೂ ನಿಮಗೆ ಈ ಮೂಲಕ ನಿಮಗೆ ಶಾಸಕರಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ತಾಲೂಕು ಆಡಳಿತ ತುಂಬಾ ಅಚ್ಚುಕಟ್ಟಾಗಿ ಮಾಡ್ಕೊಟ್ಟಿದ್ದೀರಿ. ಥ್ಯಾಂಕ್ಫುಲ್. ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಹೇಳಿದಲ್ಲ, ತಾಲೂಕು ಆಡಳಿತ ಫುಲ್ ನಾನು 1 to 2 ಅಂದ್ರೆ ಏನಾಗಿದ್ದೀನಿ, 50 ಬಸ್ಸಿಂದ 100 ಬಸ್ ಹಾಕಿದ್ದೀನಿ. ಓಕೆ, ವ್ಯವಸ್ಥೆ, ಎತ್ತಲಿ ಕುಡಿಕೆ ನೀರು ವ್ಯವಸ್ಥೆ, ಜನಕ್ಕೆ ವ್ಯವಸ್ಥೆ, ದೂರಿಂದ ಬರ್ತಕ್ಕಂಥ ಹೆಣ್ಮಕ್ಳಿಗೆ ಟಾಯ್ಲೆಟ್ ವ್ಯವಸ್ಥೆ ಎಲ್ಲ ಸುಭದ್ರವಾಗಿ ಮಾಡಿಕೊಟ್ಟಿದ್ದಾರೆ. ಇಲ್ಲೇ ಇದ್ದು 8 ದಿವಸದಿಂದ ಎಲ್ಲ ಅಧಿಕಾರಿ ಇಲ್ಲೇ ಇದ್ದು ಬೆಳಗ್ಗೆ ಸಾಯಂಕಾಲ ವಿಸಿಟ್ ಆಗಿ ಈ ಜಾತ್ರೆನ ಸಕ್ಸಸ್ ಮಾಡಿದ್ವಿ ಅನ್ಕೊಂತೀನಿ. ಗೊತ್ತಿಲ್ಲ ಪೊಲೀಸ್ ರಿಪೋರ್ಟ್ ನಾಳೆ ಬರುತ್ತದೆ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ಶುಲ್ಕ ಯಾರು ಹಾಕ್ಬಾರ್ದು, ಶುಲ್ಕ ಯಾರು ತಗೊಳಂಗಿಲ್ಲ ಅಂತ ಕಟ್ಟಿಟ್ಟು ಹಾಕಿದೀವಿ. ಅದೇ ರೀತಿ ನಡೆದಿದೆ. ಯಾರು ಬ್ಯಾನರ್ ಹಾಕಂಗಿಲ್ಲ ಅಂತ ಕೂಡ ನಡೆದಿದೆ. ಇಲ್ಲ ಒಂದೋಡ ಬ್ಯಾನರ್ ಎಲ್ಲೂ ಇಲ್ಲ. ಆ ಗಲೀಜಿಸೋದು ಬೇಡ, ಜಾತ್ರೆಗೆ ಮಾಡೋಣ ಅಂತೇಳಿ ನಾನು ಮಾಡಿದ್ದೆ. ವಿಶೇಷವಾಗಿ ಯಾವ್ದಾದ್ರು ಒಂದು ನಿರ್ಣಯ ತಗೊಂಡ್ರೆ ರಾಜಕೀಯದಲ್ಲಿ ಒಂದು ಶುಭ ಆಗುತ್ತೆ ಅಂತ ಒಂದು ಪ್ರತಿಜ್ಞೆ. ಇವತ್ತು ನಿಮ್ಮ ನಿರ್ಣಯ ಏನಿತ್ತು ರಾಜಕೀಯವಾಗಿ ಸರ್ವೆ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ? ನಾನು ರಾಜಕೀಯವಾಗಿ ನಾನು ಏನು ಕೇಳ್ಕೊಳ್ಳ, ನಾಳೆ ಬಗ್ಗೆ ಕೇಳ್ಕೊಳಕ್ ನಾನು ಯಾರು ನನಗೆ ಗೊತ್ತಿಲ್ಲ. ದೇವ್ರ ಎಲ್ಲಿ ದಾರಿ ತೋರಿಸ್ ನಾನು ಹೋಗ್ತೇನೆ. ಇವತ್ತು ಬಂದಿರ್ತಕ್ಕಂಥ ಹೆಣ್ಮಕ್ಳಿಗೆ, ಇಲ್ಲಿ ಬಂದಿರ್ತಕ್ಕಂಥ ಜನಕ್ಕೆ ಒಂದು ಕಿಂಚಿತ್ತು ತೊಂದರೆ ಕೊಡ್ಬೇಡಪ್ಪ, ನೀವು ಕಾಪಾಡ್ಕೊಂತ ಕೇಳ್ಕೊಂಡಿದ್ದೀನಿ. ಆನೆಸ್ಟಾಗಿ ಕೇಳ್ಕೊಂಡಿದ್ದೀನಿ. ಸೊ ಆಸ್ ಯೂಶುವಲ್ ನನ್ನ ಫ್ಯಾಮಿಲಿ ಬಗ್ಗೆ ಕೇಳಿದ್ದೀನಲ್ಲ. ಸೊ ಅದರಿಂದ ಮುಂದಿನ ದಿವಸದಲ್ಲಿ ರಾಜಕೀಯ ಭವಿಷ್ಯ ಏನಪ್ಪ ದಾರಿ ಪ್ರತಿ ವರ್ಷ ಮಾಡ್ಕೊಳ್ತಕ್ಕಂಥ ಅವಕಾಶ ಇದ್ರೆ ಅವಕಾಶ ನಮ್ಗೆ ಕೊಡ್ತಾರೆ. ಶಾಸಕರಾಗಿದ್ದಾರೆ ಅಂತ ಒಂದು ದೇವರ ಆಶೀರ್ವಾದ, ಜನಪ್ರೀತಿ, ವಿಶ್ವಾಸ ಇದ್ದಾಗ ಒಳ್ಳೇದಾಗುತ್ತೆ ಅಂತ ನಿಮ್ಮ ಪರವಾಗಿ ನೀವು ಸೇವೆ ಮಾಡಿದ್ರು ನಿಮ್ಮ ವ್ಯಕ್ತಿ ನನ್ನ ಆಸೆ ಇದೆ. ನನಗೆ ಆಕ್ಚುಲಿ ರಾಜಕಾರಣ ಅಂತಕ್ಕಂಥದ್ದು ಆ ಪದ ಆಗೇ ಇರ್ಬೋದು, ಬಟ್ ನಾನು ಸೇವೆ, ಜನಸೇವೆ, ಮತ್ತೆ ನಾನು ಒಬ್ಬ ರೈತನಾಗಿ ರೈತ ಕುಟುಂಬಗಳೇ ಮತ್ತೆ ರೈತ ಸಮೂಹ ಇರೋಂತಕ್ಕಂಥ ಒಂದು ಕ್ಷೇತ್ರ ಆಗಿರೋದ್ರಿಂದ ಅಥವಾ ಜಿಲ್ಲೆ ಆಗಿರೋದ್ರಿಂದ ನಿರಂತರವಾಗಿ ನಮ್ಮ ರೈತರ ನನ್ನ ಜೀವನಾಡ, ಅನ್ನದಾತರ ನಮ್ಮ ರೈತರು ತುಂಬಿಸಿದ್ರು. ಅಲ್ಲೆಲ್ಲ ನನ್ನ ವ್ಯಾಪಾರ ವಹಿವಾರೆಲ್ಲ ಆಗೇ ಇದೆ. ಹಾಗೆ ನಾನು ಒಬ್ಬ ಕೃಷಿಕ, ಪ್ರಗತಿಪರ ರೈತ. ಹಾಗಾಗಿ ಪ್ರತಿಯೊಬ್ಬ ರೈತರು ಮತ್ತು ರೈತ ಕೂಲಿ ಕಾರ್ಮಿಕರು ಮತ್ತು ಖರೀದಿದಾರರು, ವ್ಯಾಪಾರಸ್ಥರು ಎಲ್ಲರೂ ಒಟ್ಟಾಗಿ ನೋಡ್ಬಿಟ್ರೆ ನನ್ನ ಜಿಲ್ಲೆಯಾದ್ಯಂತ ನನ್ನ ಅಣ್ಣತಮ್ಮಂದಿರು ಇದ್ದಾರೆ ಅನ್ನುವಂತಕ್ಕಂಥ ಒಂದು ಭಾವನೆ ನನಗೆ ಉಂಟಾಗ್ತದೆ. ಆ ನಿಟ್ಟಲ್ಲಿ ಇವತ್ತು ಸಹ ಈ ಕ್ಷೇತ್ರಕ್ಕೆ ಬಂದಿದ್ದೀನಿ. ದೇವರ ನೀವು ಹೇಳ್ದಂಗೆ ಏನೋ ಒಂದು ವಿಶೇಷವಾದ ಒಂದು ಮಹಿಮೆ ಇದೆ, ವಿಶೇಷವಾದಂಥ ಒಂದು ಸಂಕಲ್ಪ ಮಾಡಿಕೊಂಡ್ರೆ ಆಗುತ್ತೆ ಅಂತ ಅದೇ ರೀತಿ ಸಂಕಲ್ಪ ಮಾಡ್ಕೊಳ್ಳೋದು ಕೂಡ ಮಾಡೋಣ. ಹಾಗಾಗಿ ನಾನು ಜೊತೆಯಾಗಿ ಇಡೀ ಕ್ಷೇತ್ರದ ಜನತೆಗೆ ಸುಭಿಕ್ಷವಾಗಿ ಒಳ್ಳೆಯದಾಗಲಿ ಅಂತಕ್ಕಂಥದ್ದು ಒಂದು ಬೇಡಿಕೆ ಇದೆ. ಹಾಗಾಗಿ ವಿಶೇಷವಾಗಿ ರೈತ ಕುಟುಂಬಕ್ಕೆ ನಾನು ಈ ಸಂದರ್ಭದಲ್ಲಿ ಅದೇ ರೀತಿ ವೇಮಗಲ್ ಕ್ಷೇತ್ರದಲ್ಲಿ ಒಂದು ಇವತ್ತೊಂದು ಹೌದೌದು ಹೆಲಿಕಾಪ್ಟರ್ ಯಾವ ರೀತಿ ಅದನ್ನ ನೋಡಿ, ನಮಗೊಂದು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ವೇಮಗಲ್ ಅಂತಕ್ಕಂಥದ್ದು ಹೋಬಳಿ ಇವತ್ತು ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರತಕ್ಕಂಥ ಸಲಕರಣೆಗಳು ಉಳ್ಳಂತ ಕೊನೆಯ ಒಂದು ಜೋಡಣೆಯ ಒಂದು ಹೆಲಿಕಾಪ್ಟರ್ ತಯಾರಿಕಾ ಘಟನೆಯನ್ನು ಪ್ರಾರಂಭ ಆಗ್ತಾ ಇದೆ. ವೇಮಗಲ್ ಅಂತಕ್ಕಂಥ ಹೋಬಳಿ ಅಂತ ಕೂಡ ಇಡೀ ವೇಮಗಲ್ ಹೆಸರನ್ನ ಇಡೀ ವಿಶ್ವದಲ್ಲಿ ಅದನ್ನು ಹೇಳ್ತಕ್ಕಂಥ ಒಂದು ಹೆಸರು, ಘನತೆ ಮತ್ತು ನಮಗೆ ಆ ಒಂದು ಸಂದರ್ಭ ಸಿಕ್ಕಿದ್ದು, ನಮ್ಗೆ ಅವಕಾಶ ಸಿಕ್ಕಿದ್ದು ನಾವು ಹೆಮ್ಮೆ ಪಡ್ತೀವಿ. ಅಲ್ಲಿಂದ ಮೊದಲುಗೊಂಡು ಸಾವಿರಾರು ಜನಕ್ಕೆ ಉದ್ಯೋಗ ಸಿಗ್ತಕ್ಕಂಥದ್ದು, ವಿಶೇಷವಾಗಿ ಸ್ಥಳೀಯವಾಗಿ ಉದ್ಯೋಗ ಸಿಗ್ತಕ್ಕಂಥದ್ದು ಆಗ್ತಾ ಇದೆ.
ಅದೇ ಒಂದು ಉದ್ದೇಶ ಆಗಿದೆ. ಮತ್ತು ಹೆಲಿಕಾಪ್ಟರ್ ಒಂದು ವರ್ಷಕ್ಕೆ 10 ಹೆಲಿಕಾಪ್ಟರ್ ತಯಾರು ಮಾಡ್ತಕ್ಕಂಥ ಒಂದು ಘಟಕ ಆಗಿರೋದ್ರಿಂದ ಇವತ್ತು ಪ್ರಾಥಮಿಕವಾಗಿ ರಕ್ಷಣಾ ಇಲಾಖೆಗೆ ಸರಬರಾಜು ಮಾಡ್ತಾರೆ. ಮುಂದುವರೆದು ಜನಸಾಮಾನ್ಯರು ಕೂಡ ಮತ್ತೆ ಆಡಳಿತ ವರ್ಗ ಕೂಡ ಬಳಕೆ ಮಾಡ್ತಕ್ಕಂಥ ಒಂದು ಹೆಲಿಕಾಪ್ಟರ್ ತಯಾರಾಗೋದ್ರಿಂದ ನಾವು ಹೆಮ್ಮೆ ಪಡ್ತೀವಿ ಕೋಲಾರ ಜಿಲ್ಲೆಯವರಾಗಿ. ಅಂತ ಒಂದು ತಂತ್ರಜ್ಞಾನ ಒಳಗೊಂಡಂಥ ಒಂದು ಘಟಕ ಇಲ್ಲಿ ಆಗ್ತಾ ಇದೆ. ಮತ್ತು ಇವತ್ತು ದಿವಸ ಬಹಳ ಸಂತೋಷ ಆಗ್ತದೆ. ಮತ್ತು ಹಾಗೆ ಅವ್ರ ರಕ್ಷಣಾ ಸಚಿವರು ಇವತ್ತು ದಿವಸ ಕೋಲಾರ ಭೇಟಿ ನೀಡ್ತಾರೆ ಅವರು ಆ ಉದ್ದೇಶದಿಂದ. ಹಾಗಾಗಿ ಮುಖಂಡರು ಕೂಡ ಭಾಗವಹಿಸಿದ್ದಾರೆ. ಅವ್ರ ಮೂಲಕ ಇನ್ನಷ್ಟು ಘಟಕಗಳು ರೆಡಿ ಆಗಲಿ ಮತ್ತು ಕೋಲಾರನ ಒಂದು ದೊಡ್ಡ ಮಟ್ಟದಲ್ಲಿ ಉತ್ತುಂಗಕ್ಕೆ ಏರಿಸ್ತಕ್ಕಂಥ ಕೆಲಸ ಇಲ್ಲಿ ನಮ್ಮ ಜನಪ್ರತಿನಿಧಿಗಳು, ಜನನಾಯಕರು, ಜಿಲ್ಲಾ ಮಂತ್ರಿಗಳು, ಸರ್ಕಾರ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಕ್ವಶನ್ಗೆ